ಹಾಯ್ ಫ್ರೆಂಡ್ಸ್, ಇವತ್ತು ನೋಡ್ರಿ ಒಂದು ಬೆಳಿಗ್ಗೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅನ್ಕೊತೀನಿ. ಹಂಗೆ ನಾವು ಆರಾಮದೇವಿ ನೋಡ್ರಿ. ಇದೇನಂತಂದ್ರೆ ಸಂಡೇ ಬ್ಲಾಗ್ ನೋಡ್ರಿ. ಬೆಳಿಗ್ಗೆನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಅಂದ್ರೆ ಬೆಳಿಗ್ಗೆನ ಅವತ್ತೊಂದು ಸ್ವಲ್ಪ ಅಂದ್ರೆ ಸ್ಕೂಲಿಗೆ ಹೋಗೋರ್ದು, ಆಮೇಲೆ ಕೆಲ್ಸಕ್ಕೆ ಹೋಗೋರ್ದು ಏನು ಅರ್ಜೆಂಟ್ ಇರೋಂಗಿಲ್ಲಲ್ರಿ. ಹಾಗಾಗಿ ಬೆಳಿಗ್ಗೆ ಒಂದು ಸ್ವಲ್ಪ ಆರಾಮಾಗಿ ಕುಂತ್ಕೊಂಡು ನೀರೆಲ್ಲ ಕುಡಿದ್ರಾತು ಅಂಥೇಳಿ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಗ್ಲಾಸ್ ನೀರು ಕುಡಿಯೋ ರೂಢಿ ಅಂತೂ ಇಟ್ಕೊಂಡಿವ್ರಿ ಎಲ್ಲರಿಗೂ ಕೊಡ್ತೀನಿ. ಸುಜ್ಜುಗೆ ಆಗಿರ್ಬೋದು, ಮನೆಯವರು, ನಾನು ಎಲ್ಲರೂ ಕುಡಿತೀವಿ. ಹಂಗೆ ಏನಂದರೆ ಬೆಳಿಗ್ಗೆ ಎದ್ದು ಕೂಡಲೇ ಈ ರೀತಿ ಶೇಂಗಾ, ಆಮೇಲೆ ಇವನ್ ತೋರಿಸಿದೆ ಅಲ್ರಿ, ಏನದು ಜಾಕ್ ಫ್ರೂಟದ ಬೀಜ, ಹಲಸಿನ ಹಣ್ಣಿನ ಬೀಜ, ಅವನ್ನೆಲ್ಲನೂ ಹುರಿಯಾಕತ್ತಿತ್ತು. ಯಾಕಂತಂದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಒಂದು ಬಿಸ್ಕಿಟರ ಇಲ್ಲ ಟೋಸ್ಟರು ಬೇಕು ತಿನ್ನೋಕೆ. ಅದು ಖಾಲಿ ಆಗಿತ್ತು. ಹಾಗಾಗಿ ತರೋದೇನು ಬೇಡ, ಇವತ್ತು ನಾಷ್ಟ ಮಾಡುವಂತ್ರಿ, ಇವನ್ನ ತಿನ್ನಿರಿ. ಅಂದರೆ ಖಾಲಿ ಚಹಾ ಕುಡಿಯೋದು ರೂಢಿ ಇಲ್ಲರಿ, ಒಟ್ಟು ಅದ್ರಾಗ ಒಂದೇನಾದರೂ ಬೇಕಾ. ಹಾಗಾಗಿ ಅವನ್ನ ಅವ್ರಿಗೆ ಬೆಳಿಗ್ಗೆನ ಹುರಿದು ಕೊಟ್ಟಂಥದ್ದು. ಆಮೇಲೆ ಇದೇನಂತ ಹೇಳಿದ್ರೆ, ನಾನು ಅವತ್ತು ಸಂಡೇಕ್ಕೆ ನಾಷ್ಟಕ್ಕೆ ಪೂರಿನ ಮಾಡಿದ್ರಾತು ಅಂಥೇಳಿ ಅಂದ್ಕೊಂಡಿದ್ದೆ ರೀ ನೈಟ್ ಟೈಮ. ಹಾಗಾಗಿ ರಾತ್ರಿ ಇವನ್ನ ಕಡ್ಲೆಕಾಳನ್ನೆಲ್ಲನೂ ನೆನೆಸಿ ಇಟ್ಕೊಂಡಿದ್ದೆ. ಕಡ್ಲೆಕಾಳು ನೋಡ್ರಿ, 2 ಥರ ಕಡ್ಲೆಕಾಳು ಅದಾವ. ಅದ್ರಾಗ ಒಂದು ಕಡ್ಲೆ, ಆಮೇಲೆ ಪುಟಾಣಿ ಕಾಳು ಎರಡನ್ನೂ ಹಾಕಿ ನೆನೆಸಿಟ್ಟಿದ್ದೆ. ಭಾಳ ಚಂದ ನೆನೆದಿದ್ವು. ಆಮೇಲೆ ಇಲ್ಲಿ ನೋಡ್ರಿ, ಏನಂತ ಹೇಳಿದ್ರೆ, ಕಾಯಿದ್ವು ಅಡುಗೆ ಮನೆಯಾಗಿದ್ದು ಕಿಚನ್ಯಾಗ. ಅವನ್ನ ನಾನು ಕಸ ಎಲ್ಲ ಹೊಡ್ಯಾತಿದ್ದೆ. ಹಂಗಾಗಿ ಗುಬ್ಬಿನ ಇಟ್ಟು ಬಾ ಅಂತ ಹೇಳಿದೆ. ತೊಗೊಂಡೋಗಿ ಒಂದು ಇಟ್ಟು ಬರಾಕತ್ತಿದ್ಲು. ಹೇಳಿದ್ದ ಕೆಲಸ ಮಾಡಿದಾಗ ಮಕ್ಳು ಏನಾದರೂ ನಾವು ಹೇಳಿದ ಕೆಲಸ ಮಾಡಿದ್ರು ಅಂದ್ರೆ ಆಗೋ ಖುಷಿನ ಬೇರೆ ರೀ. ಅದ್ರಾಗ ಈ ಥರ ಸಣ್ಣ ಮಕ್ಕಳು ಮಾಡಿದ್ರಂತೂ ಇನ್ನೂ ಜಾಸ್ತಿನ ಖುಷಿ ಅಂತ ಹೇಳಿ ಅನ್ನಿಸ್ತೈತಿ. ಹಿಂಗೆ ಮೊದ್ಲಿಕ್ಕೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಕತ್ತೀರಿ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತೀನಿ. ಹಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ, ಹಂಗೆ ಇವತ್ತಿಂದ ನಂದು ಪೂರಿದು ಸ್ಪೆಷಲ್ ಹೇಳ್ಬಿಡ್ತೇನೆ ರೀ. ಏನಂತ ಹೇಳಿದ್ರೆ, ನಾನು ಇವತ್ತು ಈ ಒಂದು ಹಿಟ್ಟಿನಾಗ 3 ಥರ ಹಿಟ್ಟನ್ನ ಕುಡಿಸ್ಕೊಂಡಂಥದ್ದು. ಒಂದು ಜೋಳದ ಹಿಟ್ಟು, ಒಂದು ಗೋಧಿ ಹಿಟ್ಟು, ಒಂದು ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು. ಒಂದು ಸ್ವಲ್ಪ ಎಲ್ಲದಕ್ಕಿಂತ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೆ ನೋಡ್ರಿ. ಬಾ ಗಾಡಿ ಬರ್ತಿದ್ ಬಾ, ಮುಂದ್ ನೋಡ್ ಬರ್ತಾ ಬಿಡಿ. ನಾನು ಒಳಗೆ ಈ ಥರ ಎಲ್ಲ ಬ್ರೇಕ್ಫಾಸ್ಟಿಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ. ಹೊರಗೆ ಅವರೆಲ್ಲ ಆಟ ಆಡತ್ತಿದ್ರು ನೋಡ್ರಿ. ಸಂಡೇ ಇತ್ತಲ್ಲ, ಬಿಸಿಲೂ ಇತ್ತು. ಹಂಗೆ ನಾನಿಲ್ಲಿ ಕರಿಬೇವು ಹರ್ಕೊಂಬರಾಕಂತ ಹೇಳಿ ಪೂರಿಗೆ ಸಾಗು ಮಾಡ್ಕೊಳ್ಳೋನು ಅಂಥೇಳಿ, ವೆಜಿಟೇಬಲ್ ಸಾಗು ಮಾಡ್ಕೊಂಡ್ರಾತಂಥೇಳಿ ಅಂದ್ಕೊಂಡು ಹಂಗೆ ಇಲ್ಲೇ ಕರಿಬೇವು ಹರ್ಕೊಂಬರಾಕಂತ ಹೇಳಿ ಹೋಗಿದ್ದೆ ನೋಡ್ರಿ. ಈ ರೀತಿ ಕರಿಬೇವು ಅಲ್ಲೇ ಗಿಡ ಐತಲ್ಲ, ಹಾಗಾಗಿ ಅವಾಗಿಂದ ಹರ್ಕೊಂಬಂದು ಮಾಡೋದು ಅದೊಂಥರ ಏನೋ ಖುಷಿ. ಹರ್ಕೊಂಡು ಬರಾಕಂತ ಹೊರಗೆ ಹೋಗಿದ್ದೆ. ಅವರು ಅಷ್ಟೊತ್ತಿಗೆ ಅಂದ್ರೆ ಅಲ್ಲೆಲ್ಲ ಗೇಟ್ ತೆಗೆದ್ರೆ ಸಾಕು, ನಮ್ಮ ಗುಬ್ಬಿ ಹೊರಗೆ ಹೋಗಿ ಓಡಾಡೋಕ್ಕೆ ಶುರು ಮಾಡಿರ್ತಾಳೆ. ನಾವು ಸುಜ್ಜಿಗೆ ಹಿಡ್ಕೊಂಬ ಅಂತ ನಾವು ಹೇಳ್ತಿರ್ತೀವಿ. ಅವಾಗ ಸಿಟ್ಟು ಬರ್ತೈತೆ, ಯಾಕೆ ಓಡೋಕ್ಕಾಳ, ನೀವು ಹಿಡ್ಕೊಂಬ ಅಂತ ಹೇಳ್ತೀರಿ ಅಂಥೇಳಿ. ಗುಬ್ಬಿ ಹಂಗೆ ನೋಡ್ರಿ, ಇಲ್ಲೇನಂತ ಹೇಳಿದ್ರೆ, ನಾವೇನಿಗೆ ಕೊತ್ತಂಬರಿ ಎಲ್ಲನೂ ಯೂಸ್ ಮಾಡ್ಕೊತೀವಲ್ರಿ, ಅದನ್ನು ಕೊತ್ತಂಬರಿ ಕಡ್ಡಿನ ಈ ರೀತಿ ಈಗ ನಾನು ಹೆಂಗೂ ಸಾಗು ಮಾಡ್ಕೊಳ್ತಿದ್ದೆ ಅಲ್ರಿ ಪೂರಿಗೆ. ಕೊತ್ತಂಬರಿ ಕಡ್ಡಿನ ಈ ರೀತಿ ನಾವೇನಾದರೂ ಪೇಸ್ಟ್ ಮಾಡ್ಕೊತಿರ್ತೀವಲ್ಲ, ಮಿಕ್ಸಿ ಮಾಡ್ಕೊತಿರ್ತೀವಲ್ಲ, ಅದ್ರಾಗ ಈ ರೀತಿಯ ಕಡ್ಡಿನ, ಆ ಸೊಪ್ಪನ್ನ, ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡು, ಆ ಕಡ್ಡಿನ ಈ ರೀತಿ ಏನಾದರೂ ನಾವು ಮಿಕ್ಸರ್ಗೆ ಹಾಕ್ಕೊತಿರ್ತೀವಲ್ಲ, ಗ್ರೈಂಡ್ ಮಾಡ್ಕೊತಿರ್ತೀವಿ, ಏನೋ ಪೇಸ್ಟ್ ಮಾಡ್ಕೊಳ್ಳೋದು, ಪಲ್ಯಕ್ಕಾಗಲಿ, ಸಾಂಬಾರಿಗಾಗಲಿ, ಪಲಾವಿಗೆ ಈ ರೀತಿ ಮಾಡುವಾಗ ಆ ರೀತಿ ಕಡ್ಡಿನ ಹಾಕ್ಕೊಂಡು ಮಾಡ್ಕೊಂಡ್ರೆ ವೇಸ್ಟ್ ಆಗೋದಿಲ್ಲ. ಆಮೇಲೆ ರುಚಿನೂ ಆಕ್ಕತಿ.
ಅದನ್ನು ವೇಸ್ಟ್ ಮಾಡೋಕ್ಕಿಂತ ಈ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನಾನು ನೆನಪಾದಾಗೆಲ್ಲ ಮಾಡ್ತಿರ್ತೀನಿ. ಬಟ್ ಒಂದೊಂದು ಟೈಮ್ ನೆನಪು ಆಕ್ಕೈತೈತೆ, ಒಂದೊಂದು ಟೈಮ್ ನೆನಪಾಗಂಗಿಲ್ಲ. ಹಂಗೆ ಚಲ್ ಹಾಕ್ಬಿಡ್ತೇನೆ, ಹಂಗೆ ರೀತಿ ಮಾಡ್ತಿರ್ತೇನೆ. ಹಂಗೆ ನೋಡಿರಿ ಪೂರಿ ಎಷ್ಟು ಚಲೋ ಆಗತ್ತಿದ್ವು. ಅಂದರೆ ಏನಂದ್ರೆ ನಾನೊಂದು ಸ್ವಲ್ಪ ಹೇಳಿದ್ದೆ ಅಲ್ರಿ, ಹಿಟ್ಟು 3 ಥರ ಹಿಟ್ಟನ್ನ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ. ಒಂದು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಜಾಸ್ತಿ ಹಾಕಿ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೆ. ಅಂದರೆ ಮೈದಾ ಹಿಟ್ಟು ಬೇಡ ಅಂಥೇಳಿ ಅಂದ್ಕೊಂಡು ಈ ರೀತಿ ಒಂದು ನೋಡುನು ಹೆಂಗೆ ಅಕ್ಕಾವು ಅಂಥೇಳಿ ಟ್ರೈ ಮಾಡೋನು ಅಂಥೇಳಿ ಮಾಡಿದ್ದೆ. ನೋಡಿರಿ ಈ ರೀತಿಯಾಗಿ ಅಂತೂ ಬಂದಿದ್ವು, ಚಲೋ ಆಗಿದ್ವು. ನಿಮ್ಗೆ ತೋರ್ಸಾತೆ ನಾನು ಯಾವ ರೀತಿ ಸೇಮ್ ನಾವೇನು ಮೈದಾ ಹಿಟ್ಟು ಹಾಕಿದಾಗ ಪೂರಿ ಉಬ್ಬಿ ಬರ್ತಾವಲ್ರಿ, ಅದೇ ರೀತಿನ ಉಬ್ಬಿ ಬಂದಾವ. ನಾನಿಲ್ಲಿ ಯಾವುದೇ ರೀತಿ ಸೋಡಾನೂ ಹಾಕಿಲ್ಲ ಹಿಟ್ಟಿಗೆ, ಎಂಥದ್ದು ಇಲ್ಲ ನೋಡಿರಿ. ಅವಾಗನ ಕಲಿಸಿದೆ, ಮಾಡೋಕ್ಕಂತೂ ಶುರು ಮಾಡಿದ್ದೆ ನೋಡಿರಿ. ಆಮೇಲೆ ಇಷ್ಟೆಲ್ಲ ಆಯ್ತು. ನಮ್ಮ ಸುಜ್ಜುಗೆ ಸಂಡೇ ಅಲ್ರಿ, ಸಂಡೇ ಒಂದು ಸ್ವಲ್ಪ ಮನೆಯೊಳಗೆ ಪೂಜೆ ಮಾಡೋಂಗಿಲ್ಲ, ನಾ ಮಾಡಬೇಕು ಇಲ್ಲ ಸುಜ್ಜು ಮಾಡಬೇಕು. ಆ ರೀತಿ ಸುಜ್ಜುಗೆ ನಾಷ್ಟ ಆಗೋಕ್ಕಿಂತ ಮೊದಲು ಪೂಜೆ ಮಾಡಿಬಿಡು. ಇಲ್ಲ ಅಂದ್ರೆ ನಾಷ್ಟ ಆಯ್ತು ಅಂದರೆ ಯಾರ್ದು ಮೈ ಬಗ್ಗಂಗಿಲ್ಲ ರೀ. ನಾಷ್ಟ ಆತಂದ್ರೆ ಮುಗೀತ ಕುಂತ್ಬಿಡ್ತಾರೆ ಒಂದಷ್ಟು ಹೊತ್ತು. ಆಮೇಲೆ ಜಳಕ ಪೂಜೆ ಏನೂ ಮಾಡೋಂಗಿಲ್ಲ. ಹಾಗಾಗಿ ನೀನು ನಾಷ್ಟ ಆಗೋಕ್ಕಿಂತ ಮೊದಲೇ ಜಳಕನ ಪೂಜೆನ ಮುಗಿಸ್ಕೊಂಬಿಡು ಅಂತ ಹೇಳಿದ್ದೆ. ಹಾಗಾಗಿ ಆಮೇಲೆ ಪೂಜೆ ಮಾಡ್ಕೊಳಕತ್ತಿದ್ದ, ನಾನಿಲ್ಲೇ ನಾಷ್ಟ ಎಲ್ಲ ಮಾಡಾಕ್ತಿದ್ದೆ ನೋಡಿರಿ. ಈ ರೀತಿಯಾಗಿ ನಮ್ಮದು ಪೂರಿ ಸಾಗು ಆಗಿತ್ತು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ನಾನು ನನ್ನ ಹಳೆ ಎಷ್ಟೋ ವಿಡಿಯೋದಾಗ ಹೇಳ್ಕೊಂಡೇನೆ. ಏನಂತ ಹೇಳಿದ್ರೆ, ನಾವೇನಾದರೂ ಮಿಕ್ಸಿಗೆ ಹಾಕ್ಕೊಳ್ಳೋದಿತ್ತು ಅಂತಂದ್ರೆ ನಾನೊಂದು ಸ್ವಲ್ಪ ಹಾಕಿಟ್ಕೊಂಡಿರ್ತೇನೆ ಅಂತ ಹೇಳ್ತೀನಿ. ನೋಡಿರಿ ಈ ರೀತಿ ಆಗಿಬಿಡ್ತೈತೆ. ನಾ ಇವತ್ತು ಸಾಗು ಎಲ್ಲ ಮಾಡ್ಕೊಳಕ್ಕೆ ಅದನ್ನೆಲ್ಲ ಮಿಕ್ಸರ್ದು ಜಾರಿಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಕರೆಂಟ್ ಹೋಗಿಬಿಡ್ತು. ಏನು ಮಾಡಿದ್ರು ಕರೆಂಟ್ ಬರಲಿಲ್ಲ. ಎಷ್ಟೊತ್ತು ಸ್ವಲ್ಪ ಹೊತ್ತು ಪೂರಿ ಎಲ್ಲ ಮಾಡಿಕೊಂಡೆ, ಬಾಜಿ ಎಲ್ಲ ಮಾಡ್ಕೊಳ್ಳಾರ್ದನ, ಆದರೂ ಕರೆಂಟ್ ಬರಲಿಲ್ಲ. ಹಾಗಾಗಿ ಈ ರೀತಿ ಏನು ನಾನು ಮಿಕ್ಸಿಗೆ ಹಾಕ್ಲಾರ್ದಂಗೆ ಏನು ತರಕಾರಿ ಇತ್ತಲ್ಲ ಅದು ಮೇಲೆ ಕುದಿಸಿದ ಕಾಳನ್ನ ಅಷ್ಟನ್ನು ನಾನಿಲ್ಲೇ ಹಾಕಿ ಮಾಡಿಕೊಂಡೆ ನೋಡಿರಿ. ಮಿಕ್ಸರ್ದು ಏನಂತ ಹೇಳಿದ್ರೆ ಅದನ್ನಲ್ಲೇ ಸ್ಟಾಪ್ ಹಾಕಲೇ ಇಲ್ಲ, ಹಂಗೆ ಇಟ್ಟೆ. ಎಷ್ಟೋಕೊಂಡು ಹೊತ್ತಿಗೆ ಕರೆಂಟ್ ಬಂದವು. ಆಮೇಲೆ ನೋಡಿರಿ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಕುಂತಿದ್ವಿ, ಚಹಾ ಎಲ್ಲ ಕುಡ್ದು. ಅವಾಗ ಚಲೋ ಗಾಳಿ ಬೀಸಾಕತ್ತಿತ್ತು. ಹಂಗೆ ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಮತ್ತು ಮಧ್ಯಾಹ್ನದೆಲ್ಲ ಕೆಲಸ ಮಾಡ್ಕೋಬೇಕಲ್ರಿ, ಅದನ್ನು ಸ್ಟಾರ್ಟ್ ಮಾಡ್ಕೊಂಡಂಥದ್ದು. ಇದೇನಂತ ಹೇಳಿದ್ರೆ, ಶನಿವಾರ ಸಂತೆ ಇರ್ತೈತೆ ನಮ್ಮದು, ಸಂಡೇದಲ್ರಿ. ಶನಿವಾರ ದಿನ ಸಂತಿಗೆ ಹೋದಾಗ ಈ ರೀತಿ ಬಾಳೆಹಣ್ಣು ಗೊನೆ ತೊಗೊಂಬಂದಿದ್ವಿ. ನನಗೆ ಅದೇನೋ ಒಂಥರ ಚಂದ ಕಾಣ್ಸಕತ್ತಿತ್ತು. ಹಾಗಾಗಿ ಅದನ್ನು ನಾನು ಹಂಗೆ ವಿಡಿಯೋ ಮಾಡಿಕೊಂಡೆ. ಅದು ಏನು ವಿಡಿಯೋ ಮಾಡ್ಕೊಳಕ್ಕೂ ನಂಗೆ ನೆನಪಾಕಿರಲಿಲ್ಲ. ಗುಬ್ಬೆದಾಳಲ್ಲ, ಅದನ್ನು ತೊಗೊಂಡು ಆಕೆಗೆ ಸಿಗೋಂಗೆ ಇಟ್ಬಿಟ್ಟಿದ್ವಿ. ಅದನ್ನು ಎತ್ತುಕೊಂಡು ಹೋಗೋದು, ಚೆಲ್ಲೋದು, ಆಕೆಗೆ ಬೇಕಾದಂದ್ರೆ ತೊಗೊಳ್ಳೋದು, ಮತ್ತು ಅದು ಆಕೆಗೆ ಬೇಡ ಆಗಿತ್ತಂದ್ರೆ ಅದನ್ನು ತೊಗೊಂಡು ಹೋಗಿದ್ದು. ಈ ರೀತಿ ಮಾಡತ್ತಿದ್ಲ. ಹಾಗಾಗಿ ಆಕೆ ಕಡೆ ತಕ್ಕೊಂಡು ನಾನು ಅದನ್ನು ವಿಡಿಯೋ ಮಾಡಿಕೊಂಡೆ ನೋಡಿರಿ. ಇದೇನಂತ ಹೇಳಿದ್ರೆ, ನಾನು ಮಧ್ಯಾಹ್ನ ಮತ್ತೊಂದು ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದೆ. ಮಾಡ್ಕೊಂಡು ಮತ್ತೇನಂದರೆ ಹೆಂಗೂ ಮನೆಯವ್ರು ಇದ್ರಲ್ಲ, ಒಂದು ಕೊಬ್ಬರಿ ಎಲ್ಲ ಇತ್ತು, ಸ್ವೀಟ್ ಮಾಡ್ಕೊಳ್ಳೋಣ ಬರ್ಪಿ ಅಂಥೇಳಿ ಅಂದ್ಕೊಂಡು ಈ ರೀತಿ ಕೊಬ್ಬರಿ ಎಲ್ಲನೂ ತೆಕ್ಕೊಂಡಾದ್ಮೇಲೆ ಹೇಳ್ತೀನಲ್ಲ, ನಾವೇನು ಹೇಳ್ತೀವಿ, ಅವಸರವೇ ಅಪಘಾತಕ್ಕೆ ಕಾರಣ ಅನ್ನೋ ಥರ ಆಗ್ಬಿಡ್ತವತ್ತು. ಇದನ್ನೆಲ್ಲನೂ ತೆಕ್ಕೊಂಡು ಇನ್ನೇನು ಮಾಡಬೇಕು ಅಂತ ಹೇಳಿ ಒಂದು ಸ್ವಲ್ಪ ಎಲ್ಲ ಬೆಳಗ್ಗಿಂದೆಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಬ್ಯಾಡ ಅನ್ಸತ್ತಿತ್ತು. ಆದರೂ ಬೇಡ ಇವತ್ತು ಮನ್ಯಾಗದಾರ ಮಾಡ್ಕೊಳ್ಳೋನು ಅಂಥೇಳಿ ಅಂದ್ಕೊಂಡು ಮಾಡೋಕ್ಕೆ ಶುರು ಮಾಡಿದೆ. ಆಮೇಲೆ ಇನ್ನೊಂದು ಏನಂದ್ರೆ, ಅದಕ್ಕೆ ಸಕ್ರೆ ನಾನು ಇದು ಕೊಬ್ಬರಿ 2 ಬೌಲ್ ಆಕತಿ, ಸಕ್ರೆ 1 ಬೌಲ್ ಐತಿ, ಸಾಕು ಅಂಥೇಳಿ ಅಂದ್ಕೊಂಡೆ. ಅಂದರೆ ಏನು ಹೇಳ್ತೀನಂದ್ರೆ, ನಾನು ಸಕ್ರೆ ತರೋದೇ ಇಲ್ಲ ರೀ. ನಾವು ಆಲ್ಮೋಸ್ಟ್ ಈ ಕಿರಾಣಿದ ಸಾಮಾನು ಏನು ತೊಗೊಂಬರ್ತೀವಲ್ಲ ಅದ್ರ ಜೊತೆಗೆ ಸಕ್ರೆ ಐಟಮ್ಸ್ ಒಂದು ಸಲನೂ ನಾವು ತೊಗೊಂಡು ಬರೋಂಗಿಲ್ಲ ಅಂಗಡಿಯಿಂದ ಮನೆಗೆ. ಹಾಗಾಗಿ ಸಕ್ರೆ ಅದಕ್ಕೆ ನಾನು ಮಾಡತ್ತೀನಿ. ಸಕ್ರೆ ಅದಕ್ಕೆ ಸರಿ ಆಗಲೇ ಇಲ್ಲ, ಕೊಬ್ಬರಿಗೂ ಸಕ್ರೆಗೂ. ಆಮೇಲೆ ಮತ್ತು ಬೆಲ್ಲ ಎಲ್ಲ ಹಾಕಿ ಮಾಡಿಕೊಂಡೆ. ಹಾಗಾಗಿ ನಾನು ಅದನ್ನು ಏನೂ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕಂದ್ರೆ ನನ್ನ ಅನುಕೂಲಕ್ಕೆ ನಾನು ಅದನ್ನು ಮಾಡಿಕೊಂಡೆ. ಅರ್ಧ ಸಕ್ರೆ, ಅರ್ಧ ಬೆಲ್ಲ ಎಲ್ಲ ಹಾಕಿ ಮಾಡಿಕೊಂಡೆ. ಹಾಗಾಗಿ ನಾನು ಅದನ್ನೇನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ತಿನ್ನುವಂಗಂತೂ ಆಗಿತ್ತು, ಚಲೋ ಆಗಿತ್ತು. ಹೋಗಲಿ ಬಿಡು ಸಾಕಂತ ಹೇಳಿ ಈ ರೀತಿಯಾಗಿ ಆಗಿತ್ತು ನೋಡಿರಿ. ಇದೇನಂದ್ರೆ ಮಧ್ಯಾಹ್ನ ಮಾಡಿಕೊಂಡೆ, ಸಿಕ್ಕಾಪಟ್ಟಿ ಸುಸ್ತೂ ಆಗಿತ್ತು. ಈ ಕಡೆ ಅದೊಂದು ಸಕ್ರೆನೂ ಅರ್ಧ ಆತ, ಈ ರೀತಿ ಆತೇನೇನೋ ಆಗಿಬಿಡ್ತು. ಆಮೇಲೆ ಇದೇನಂತ ಹೇಳಿದ್ರೆ, ಅದೆಲ್ಲ ಮಾಡಿ ಆದಮೇಲೆ ನಮ್ಮದು ಮಧ್ಯಾಹ್ನದ ಊಟ ನೋಡಿರಿ. ಇದು ಈ ಒಂದು ಪಲಾವ್ ಏನೈತಲ್ಲ, ಸಿಂಪಲ್ಲಾಗಿ ಮಾಡಿರೋಂಥ ಪಲಾವ್. ಇದನ್ನು ನಾನು ಒಂದು ಹಿಂದಿನ ವಿಡಿಯೋದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೇನಿ.
ತೀರಾ ಸಿಂಪಲ್ ಆಗಿರುವಂಥದ್ದು. ಅದ್ರ ಜೊತೆಗೆ ಈ ರೀತಿ ಸಾಗು, ಈ ರೀತಿ ಒಂದು ಬಾಜಿ ಅಥವಾ ಸಾಂಬಾರು ಇದ್ರೆ ಮಸ್ತಾಗಿರ್ತೈತಿ. ಹಾಗಾಗಿ ಹೆಂಗೋ ನಾನು ಬೆಳಿಗ್ಗೆ ಪೂರಿ ಜೊತೆಗೆ ಇದನ್ನು ಮಾಡ್ಕೊಂಡಿದ್ದೆ ಅಲ್ಲ, ಪಲಾವ್ ಮಾಡೋನು ಅದಕ್ಕೆ ಚಲೋ ಆಕತ್ ಕಾಂಬಿನೇಷನ್ ಅಂಥೇಳಿ ಈ ಒಂದು ರೀತಿ ಪಲಾವನ್ನ ಮಾಡ್ಕೊಂಡಿದ್ದೆ. ಅದನ್ನು ನೀವು ನೋಡ್ಕೊಂಡು ಬರ್ರಿ ಅಂತ ಹೇಳ್ತೀನಿ. ತೀರಾ ಸಿಂಪಲ್ ಆಗಿರುವಂಥದ್ದು. ಇದೇನಂದ್ರೆ ಸಂಜೆ ಮುಂದೆ ಹೆಂಗೋ ಸಂಡೇ ಇತ್ತು, ಎಲ್ಲಾದರೂ ವಾಕಿಂಗ್ ಹೋಗಿ ಬರೋನು ಅಂಥೇಳಿ ಸಂಜೆ ಮುಂದೆ ವಾಕಿಂಗಿಗೆ ಹೋದಂಥದ್ದು ನೋಡ್ರಿ. ಎಲ್ಲ ಸಂಜೆ ಮುಂದೆಲ್ಲ ಕಸ ಹೊಡೆದು ದೀಪ ಹಚ್ಚಿ ಒಂದು 6 ಗಂಟೆಗೆಲ್ಲ ಈ ರೀತಿ ವಾಕಿಂಗಿಗೆ ಹೋಗಿದ್ವಿ. ಗುಬ್ಬಿ ಸಂಡೇ ಹೆಂಗೋ ಮನೆಯಾಗಿದ್ರಲ್ರಿ, ಹಾಗಾಗಿ ಒಂದು ವಾಕಿಂಗಿಗೆ ಹೋಗಿ ಬರೋಣ. ಡೈಲಿ ಅಂತೂ ಆಗಂಗಿಲ್ಲ ಗುಬ್ಬಿನೆಲ್ಲ ಕರ್ಕೊಂಡು ಆ ರೀತಿ ಹೋಗೋಕ್ಕೆ. ಅದು ಹೆಂಗೋ ಹೋದ್ಮೇಲೆ ಹೇಳ್ತೇನಲ್ಲ, ಹೋಗುವಾಗ ಅಷ್ಟೇನು ಮಳೆ ಏನೂ ಇರಲಿಲ್ಲ. ಹೋಗಿ ಒಂದು ಸ್ವಲ್ಪ ನಾವು ಅವಾಗ ಒಂದು ಸ್ವಲ್ಪ ವಾಕಿಂಗೆಲ್ಲ ಮಾಡ್ಕೊಂಡು ಅವಾಗನೇ ಬಂದುಬಿಟ್ಟಿದ್ರೆ ಸರಿ ಆಕ್ಕಿತ್ತು. ಒಂದು ಸ್ವಲ್ಪ ಸುಜ್ಜು ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಅಂಥೇಳಿ ಅನ್ಕೊತಾನೆ ನಿಂತ್ವಿ. ಆಮೇಲೆ ಮಳೆ ಶುರುವಾತು ನೋಡ್ರಿ. ಅದು ಮಳೆ ಹೆಂಗೆ ಮಾಡ್ತೈತೆ ಅಂದರೆ ಬರೋ ಥರನೇ ಇರೋಂಗಿಲ್ಲ, ಒಮ್ಮೆ ಸ್ಟಾರ್ಟ್ ಆಗಿಬಿಡ್ತೈತಿ. ಆ ರೀತಿ ಆಗಿಬಿಡ್ತ. ಆದರೆ ಅಲ್ಲೆಲ್ಲ ನಿಲ್ಲಕ್ಕೆಲ್ಲ ಜಾಗ ಇತ್ತು, ಹಾಗಾಗಿ ಅಲ್ಲೆಲ್ಲ ನಿಂತು ಆಮೇಲೆ ಬಂದಂಥದ್ದು. ಗುಬ್ಬಿಗಾಯ್ತು, ಸುಜ್ಜಿಗಾಯ್ತು, ಈ ರೀತಿ ವಾಕಿಂಗ್ ಹೋಗೋದು, ಈ ರೀತಿ ಹೊರಗೆ ಹೋಗೋದು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಕತಿ. ಅದ್ರಾಗ ಗುಬ್ಬಿ ಅಂತೂ ಕೆಳಗನೆ ಇಳಿಸ್ರಿ ಅಂತ ಒಂಚೂರು ಆಕಿಗೆ ಎತ್ಕೊಳ್ಳೋದು ಬೇಡ, ಏನೂ ಬೇಡ, ಕೆಳಗೆ ಇಳಿಸಿದ್ರೆ ಸಾಕು ತಾನೇ ಓಡೋಡಿ ಹೊಂಟಿದ್ಲ. ಆ ರೀತಿ ಮಾಡಾತಿದ್ಲು ನೋಡ್ರಿ. ಏನು ಹಾಂ ಕಲ್ಲು ಏನಾಯ್ತು ಗುಬ್ಬಿ? ಏನದು ಗಾಡಿ ಲಾರಿ ಬಾ. ಹಾಂ ಬಾ. ಏನು ಹತ್ತು ಕೈಗೆ? ಹಾಂ ಏನಿಲ್ಲ ನಡಿ, ಏನೂ ಇಲ್ಲ. ಬಾ 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 ಬಾ. ನಡಿಯತ್ತ ನೋಡ್ರಿ ಯಾರು. ಈ ಒಂದು ವ್ಲಾಗು ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡಾತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಇವತ್ತಿನ ನನ್ನ ಒಂದು ಸಂಡೇ ವ್ಲಾಗ್ ಈ ರೀತಿಯಾಗಿತ್ತು. ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.